ಪಟಿಯಾಲ ಕೋರ್ಟ್ಗೆ ಉಗ್ರ ರಾಣಾರನ್ನ ಕರೆದೊಯ್ದ ಎನ್ಐಎ ಅಧಿಕಾರಿಗಳು ಕೆಲವೇ ಕೆಲ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ರಾಣಾ ಹಾಜರುಪಡಿಸುವ ಸಾಧ್ಯತೆ. ರಾಣಾ ಕಸ್ಟಡಿಗೆ ಕೇಳಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಪಟಿಯಾಲ ಕೋರ್ಟ್ನತ್ತ ಇದೀಗ ರಾಣಾ ಪಯಣ. ಎನ್ಐಎ ಅಧಿಕಾರಿಗಳು ಆತನನ್ನ ಪಟಿಯಾಲ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಬಹುತೇಕ ಎನ್ಐಎ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಕೇಳಲಿದ್ದಾರೆ. ತಿಹಾರ್ ಜೈಲಿನಲ್ಲಿಟ್ಟು ಆತನ ವಿಚಾರಣೆಯನ್ನ ನಡೆಸಲಾಗುತ್ತೆ. ಭಾರತಕ್ಕೆ ಈತನ ಹಸ್ತಾಂತರ ಆಗದೇ ಇರೋ ರೀತಿಯಲ್ಲಿ ಅನೇಕ ಕಾನೂನಾತ್ಮಕ ಪ್ರಯಾಸವನ್ನ ರಾಣಾ ಪಟ್ಟಿದ್ದಾನೆ. ಆರೋಗ್ಯ ಸಮಸ್ಯೆ ಹೇಳಿ ಹಾಗೆ ಭಾರತಕ್ಕೆ ಹಸ್ತಾಂತರ ಆದ್ರೆ ತನ್ನನ್ನ ಕೊಂದೇ ಬಿಡ್ತಾರೆ ಅಂತ ಹೇಳಿ ಅಮೆರಿಕದ ನ್ಯಾಯಾಂಗ ವ್ಯವಸ್ಥೆ ಮುಂದೆ ಅಲವತ್ಕೊಂಡಿದ್ದ ಈತ. ಆದರೆ ಅದೆಲ್ಲದಕ್ಕೂ ಕೂಡ ಆ ಎಲ್ಲ ಅರ್ಜಿಗಳು ವಜಾಗಿ ಇದೀಗ ಈತನನ್ನ ಭಾರತಕ್ಕೆ ಹಸ್ತಾಂತರ ಮಾಡಿ ಆಗಿದೆ. ಪಟಿಯಾಲ ಕೋರ್ಟ್ನಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಿಗಿಯಾದ ಪೊಲೀಸ್ ಬಂದೋಬಸ್ತ್ನ ನಡುವೆ ಆತನನ್ನ ಇದೀಗ ಕೋರ್ಟ್ನ ಮುಂದೆ ಹಾಜರುಪಡಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪಾಲಮೇರ್ ಬೇಸ್ನಿಂದ ನೇರವಾಗಿ ಪಟಿಯಾಲ ಹೌಸ್ ಕೋರ್ಟ್ ಇಲ್ಲಿಗೆ ನೇರವಾಗಿ ರಾಣಾರನ್ನ ಕರೆದುಕೊಂಡು ಬರಲಿದ್ದಾರೆ ಎನ್ಐಎ ಅಧಿಕಾರಿಗಳು. ಯುಎಪಿಎ ಅಡಿಯಲ್ಲಿ ಈತನ ವಿರುದ್ಧ ಕೇಸ್ ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ರಿ. ರಾಣಾ ವಿರುದ್ಧ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್. ಇದರ ಜೊತೆಗೆ ಎರಡೂ ಸ್ಥಳದಿಂದ ಪಾಲಂ ಏರ್ಪೋರ್ಟ್ ಹಾಗೆ ಪಟಿಯಾಲ ಕೋರ್ಟ್ ಎರಡೂ ಕಡೆಗಳಿಂದಲೂ ನೇರ ಪ್ರಸಾರದ ದೃಶ್ಯವನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಾಣಾ ವಿರುದ್ಧ ಯುಎಪಿಎ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಸೆಕ್ಷನ್ 16, 18, 20 ಭಯೋತ್ಪಾದನಾ ಕೃತ್ಯ, ಸೆಕ್ಷನ್ 120B ಕ್ರಿಮಿನಲ್ ಒಳಸಂಚು, ಇದರ ಜೊತೆಗೆ ಸೆಕ್ಷನ್ 121 ದೇಶದ ವಿರುದ್ಧ ಸಮರ ಸಾರಿದ ಆರೋಪ, ಸೆಕ್ಷನ್ 221 ದೇಶದ ವಿರುದ್ಧ ಪಿತೂರಿ ಮಾಡಿದ ಆರೋಪ, ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಈತನ ವಿರುದ್ಧ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇದೇ ಕೇಸ್ನ ಅಡಿಯಲ್ಲಿ ಈತನ ವಿಚಾರಣೆ ಕೂಡ ಮಾಡಲಾಗುತ್ತೆ ಮುಂದಿನ ದಿನಗಳಲ್ಲಿ. 2008ರ ಮುಂಬೈ ದಾಳಿಗೆ ಮುಂಚೆ ಆ ಜಾಗಗಳಿಗೆ ಸ್ವತಃ ಈತನೇ ಬಂದು ರೇಖೆ ಮಾಡಿದ್ದ ಅನ್ನೋ ಮಾಹಿತಿ ಕೂಡ ಇದೆ. ಹಾಗೆ ಭಾರತದ ನೆಲದಲ್ಲೇ ನಿಂತು ಈತನ ಮತ್ತೋರ್ವ ಸಹವರ್ತಿ ಹಾಗೆ ಮುಂಬೈ ದಾಳಿಯ ಹಿಂದಿರುವ ಮತ್ತೋರ್ವ ಮಾಸ್ಟರ್ ಮೈಂಡ್ ಹೆಡ್ಲಿ ಜೊತೆಯಲ್ಲೂ ಕೂಡ ಈತ ನಿರಂತರವಾಗಿ ಫೋನ್ ಸಂಪರ್ಕದಲ್ಲಿದ್ದ ಅನ್ನೋ ಮಾಹಿತಿ ಇದೆ. ಇದೇ ಕಾರಣಕ್ಕೆ ಮೇಜರ್ ಸಂದೀಪ್ ಉನ್ನಿಕೃಷ್ಣರವರ ತಂದೆ ಮಾತನಾಡೋ ಸಂದರ್ಭದಲ್ಲಿ ರಾಣಾ ಬೇಟೆ ಕೇವಲ ಮುಂಬೈ ದಾಳಿಯ ಒಂದು ಪ್ರತೀಕಾರ ಅಷ್ಟೇ, ಇನ್ನು ಅನೇಕರ ಹೆಡೆಮುರಿ ಕಟ್ಟೋದು ಬಾಕಿ ಇದೆ, ಭಾರತ ಇದೀಗ ಅದಕ್ಕೆ ಸಕ್ಷಮವಾಗಿದೆ ಕೂಡ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು ಹುತಾತ್ಮರಾದ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಕೆ ಉನ್ನಿಕೃಷ್ಣನ್ ಅವರು. ಇನ್ನು ರಾಜಕೀಯ ವಿಶ್ಲೇಷಕರು, ರಾಜತಾಂತ್ರಿಕ ವಿಶ್ಲೇಷಕರು ಕೂಡ ಬೆಳಗಿನಿಂದ ನಿರಂತರವಾಗಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಇನ್ನು ಮುಂದಿನ ವಿಚಾರಣೆಗಳು ನಡೀತಾ ಹೋಗುತ್ತೆ ಅಂತ ಹೇಳಿ. ಈತನನ್ನ ಬಲವಂತವಾಗಿ ಯಾವುದೇ ರೀತಿಯ ಪ್ರಶ್ನೆ ಕೇಳೋ ಹಾಗಿಲ್ಲ. ಬೈ ಫೋರ್ಸ್ ಅಥವಾ ಫಿಸಿಕಲ್ ಫೋರ್ಸ್ ಅನ್ನ ಬಳಸಿ ಈತನಿಂದ ಮಾಹಿತಿಯನ್ನ ಹೊರಹಾಕೋ ಹಾಗಿಲ್ಲ, ಹೊರತೆಗೆಯೋ ಪ್ರಯತ್ನ ಮಾಡೋ ಹಾಗಿಲ್ಲ. ಹಾಗೆ ಈತನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈತ ಅಮೆರಿಕದ ಕೋರ್ಟ್ ಮುಂದೆ ಹೇಳಿರೋದು ಈತನಿಗೆ ಪಾರ್ಕಿನ್ಸನ್ ಹಾಗೆ ಕ್ಯಾನ್ಸರ್ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ. ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಭಾರತ ಸರ್ಕಾರವೇ ಸಂಪೂರ್ಣವಾದ ನಿಗಾ ವಹಿಸಬೇಕು, ಜವಾಬ್ದಾರಿ ಭಾರತ ಸರ್ಕಾರದಾಗಿರುತ್ತೆ. ಎಲ್ಲ ಕಂಡೀಷನ್ಗಳ ಆಧಾರದ ಮೇಲೇನೆ ಇನ್ನು ಮುಂದಿನ ವಿಚಾರಣೆ ಕೂಡ ನಡೆಯುತ್ತೆ. ಸಹಜವಾಗಿ ಭಾರತೀಯರಿಗೆ ಒಂದು ನಿರೀಕ್ಷೆ, ನಮ್ಮ ನೆಲದಲ್ಲಿ ರಕ್ತ ಚೆಲ್ಲಲಿಕ್ಕೆ ಕಾರಣವಾದಾತನನ್ನ ಇಲ್ಲೇ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ, ಜೀವಾವಧಿ ಇಲ್ಲವೇ ಮರಣ ದಂಡನೆಯನ್ನ ವಿಧಿಸಬೇಕು ಅನ್ನೋ ಆಗ್ರಹ. ಆದರೆ ಸದ್ಯಕ್ಕೆ ಆ ಸಾಧ್ಯತೆಗಳಿಲ್ಲ. ಈತನ ವಿರುದ್ಧವಾಗಿ ಶಿಕ್ಷೆ ಪ್ರಕಟ ಮಾಡಲಿಕ್ಕಾಗ್ಲಿ, ಶಿಕ್ಷೆಯನ್ನ ವಿಧಿಸಲಿಕ್ಕಾಗ್ಲಿ ಅಮೆರಿಕದಿಂದ ಇನ್ನೂ ಅನುಮತಿ ಸಿಕ್ಕಿಲ್ಲ. ಗೃಹ ಇಲಾಖೆಯಿಂದ SSP ನೇಮಕ ಮಾಡಲಾಗಿದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನರೇಂದ್ರ ಮಾನ್ ನಾಗಲೇ ಮಾಹಿತಿ ನೀಡ್ತಾ ಇದ್ದ ಹಾಗೆ ಈಗ ಆಲ್ರೆಡಿ ನರೇಂದ್ರ ಮಾನ್ ಅವರು ಪಟಿಯಾಲ ಹೌಸ್ ಕೋರ್ಟ್ನಲ್ಲೇ ಇದ್ದಾರೆ. ನರೇಂದ್ರ ಮಾನ್ ಅವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಈತನನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ 2008ರಲ್ಲಿ ನಡೆದ ಮುಂಬೈ ಅಟ್ಯಾಕ್ನ ಮಾಸ್ಟರ್ ಮೈಂಡ್ ಈತ. 2009ರಲ್ಲಿ ಅಮೆರಿಕದಲ್ಲಿ ಪೊಲೀಸರ ವಶಕ್ಕೆ ಸಿಗ್ತಾನೆ. ಅದಾದ ನಂತರ 16 ವರ್ಷಗಳು, ಬರೋಬ್ಬರಿ 16 ವರ್ಷಗಳು ಅಮೆರಿಕದಲ್ಲೇ ಸೆರೆವಾಸದಲ್ಲಿದ್ದ ರಾಣಾನನ್ನ ಇದೀಗ ಭಾರತಕ್ಕೆ ಹಸ್ತಾಂತರ ಮಾಡಿ ಆಗಿದೆ. ಆ ಪ್ರಾಸೆಸ್ ಕೂಡ ಅಧಿಕೃತವಾಗಿ ಅಂತ್ಯವಾಗಿದೆ. ಭಾರತದ ಎನ್ಐಎ ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆದಿದ್ದಾರೆ. ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಪಾಲಂ ಏರ್ಪೋರ್ಟ್ನ ಒಳಗೇನೆ ಆಗ್ತಾ ಇದೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 6:40 ಸುಮಾರಿಗೆ ಈತ ಭಾರತದ
ಭೂಮಿಗೆ ಬಂದಿಳಿದಿದ್ದು ಈತನನ್ನ ಹೊತ್ತ ವಿಶೇಷ IAF ಏರ್ಕ್ರಾಫ್ಟ್ ಪಾಲಂ ಏರ್ಬೇಸ್ನಲ್ಲಿ ಲ್ಯಾಂಡ್ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಹತ್ತತ್ರ 1 ಗಂಟೆಗಳ ಕಾಲ ಈ ಫಾರ್ಮ್ಯಾಲಿಟಿಗಳನ್ನು ಪಾಲಂ ಏರ್ಪೋರ್ಟ್ನಲ್ಲೇನೆ ಮುಗಿಸಲಾಗ್ತಾ ಇದೆ. ಇನ್ನು ಈತನನ್ನ ಖುದ್ದು ಪಟಿಯಾಲ ಹೌಸ್ ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗುತ್ತೆ, ಅಲ್ಲೇನೆ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಇದೆ. ಹೀಗಾಗಿ ಕೋರ್ಟ್ನ ಪ್ರಕ್ರಿಯೆಗಳಿಗೆ ಬೇಕಾದ ಸಿದ್ಧತೆಗಳು ಕೂಡ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ನೇಮಕ ಆಗಿದೆ, ಮತ್ತೊಂದು ಕಡೆಯಲ್ಲಿ ಕೋರ್ಟ್ನ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ನೇರ ಪ್ರಸಾರದ ದೃಶ್ಯಗಳು ಫಸ್ಟ್ ಅಂಡ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ನ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಪಾಲಂ ಏರ್ಪೋರ್ಟ್ನಿಂದ ನೇರ ಪ್ರಸಾರದ ದೃಶ್ಯಗಳು, ಹಾಗೆ ಕೆಲವೇ ಕ್ಷಣಗಳ ಹಿಂದೂ ಕೂಡ ನೀವು ಗಮನಿಸಿದ್ರಿ ಪಟಿಯಾಲ ಹೌಸ್ ಕೋರ್ಟ್ನಲ್ಲೂ ಕೂಡ ಇಂಥದ್ದೇ ಭಾರಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಈತನನ್ನ ಹೊರಗೆ ಕರೆದುಕೊಂಡು ಬರುವ ಸಾಧ್ಯತೆ ಇದೆ. ಹೀಗಾಗಿ ಬೆಳಗ್ಗಿನಿಂದಲೂ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಅತಿ ದೊಡ್ಡ ತಂಡ ತಿಹಾರ್ ಜೈಲ್ ಹಾಗೆ ಪಾಲಂ ಏರ್ಪೋರ್ಟ್, ಪಟಿಯಾಲ ಹೌಸ್ ಕೋರ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ನಿರಂತರವಾಗಿ ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಗೆ ಕೊಡ್ತಾ ಇದೆ. ಯಾವ ರೀತಿಯಾದ ಭದ್ರತಾ ವ್ಯವಸ್ಥೆಗಳಿದೆ, ಏನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ, ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದ ಮೂಲಕ ನಿಮಗೆ ಲಭ್ಯವಾಗ್ತಾ ಇದೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ರಾಣಾ ಬೇಟೆಯ ಅಪ್ಡೇಟ್ಸ್ಗಳು, ಈತನ ವಿರುದ್ಧ ದಾಖಲಾಗಿರುವ ಪ್ರಕರಣಗಳೇನು, ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಏನು, ಅದೆಲ್ಲವನ್ನ ಗಮನಿಸ್ತಾ ಇದ್ದೀರಿ. ಹಾಗೆ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಲೈವ್ ಹಾಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನು ನಮ್ಮ ಪ್ರತಿನಿಧಿ ನಟೇಶ್ ಕೂಡ ಪಾಲಂ ಏರ್ಬೇಸ್ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನ ನೀಡ್ತಾ ಇದ್ರು. ಮತ್ತಷ್ಟು ಮಾಹಿತಿಯೊಂದಿಗೆ ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗೋ ನಿರೀಕ್ಷೆ ಕೂಡ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಣಾ ಪಾಲಂ ಏರ್ಪೋರ್ಟ್ನಿಂದ ಹೊರಕ್ಕೆ NIA ಅಧಿಕಾರಿಗಳು ಆತನನ್ನ ನೇರವಾಗಿ ಪಟಿಯಾಲ ಹೌಸ್ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ NIA ಅಧಿಕಾರಿಗಳು ತಮ್ಮ ವಶಕ್ಕೆ ಕೇಳ್ತಾರೆ. ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ತಿಹಾರ್ ಜೈಲ್ನಲ್ಲಿಟ್ಟು ಈತನ ವಿಚಾರಣೆಯನ್ನ ನಡೆಸಲಾಗುತ್ತೆ. ಬಹು ನಿರೀಕ್ಷಿತ, ಬಹಳ ವರ್ಷಗಳಿಂದ ಕಾಯ್ತಾ ಇದ್ದ ಇಂಟರೋಗೇಷನ್ ಇದು. ಆದರೆ ಒಂದಷ್ಟು ಷರತ್ತುಗಳು, ನಿಬಂಧನೆಗಳು ಈ ತನಿಖೆ ಸಂದರ್ಭದಲ್ಲೂ ಅನಿವಾರ್ಯವಾಗಿ NIA ಅಧಿಕಾರಿಗಳು ಅನುಸರಿಸಲೇಬೇಕಾಗತ್ತೆ. ಅರೆಸ್ಟ್ ಮಾಡಿದ್ದು ಅಮೆರಿಕ ಆಗಿರೋದ್ರಿಂದ, ಅಮೆರಿಕ ಸರ್ಕಾರದ ಕಡೆಯಿಂದ ಈ ಹಸ್ತಾಂತರ ಪ್ರಕ್ರಿಯೆ ಆಗಿರೋದ್ರಿಂದ ಅಮೆರಿಕದ ಷರತ್ತುಗಳಿಗೆ ಬದ್ಧವಾಗಿರಲೇಬೇಕಾದ ಅನಿವಾರ್ಯತೆ. ಬೇರೆ ಬೇರೆ ದೇಶಗಳು ಈ ಹಸ್ತಾಂತರ ಪ್ರಕ್ರಿಯೆಯನ್ನು ಯಾವ ರೀತಿ ಗಮನಿಸ್ತಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಇಸ್ರೇಲ್ ಬಹಳ ಮುಕ್ತ ಕಂಠದಿಂದ ಶ್ಲಾಘಿಸಿದೆ. ನಿಮಗೆ ನೆನಪಿರಬಹುದು, 2008ರಲ್ಲಿ ಆದ ಮುಂಬೈ ದಾಳಿಯಲ್ಲಿ 4 ಇಸ್ರೇಲ್ನ ಪ್ರಜೆಗಳು ಕೂಡ ಹತರಾಗಿದ್ರು. ಹೀಗಾಗಿ ಇಸ್ರೇಲ್ ಕೂಡ ತನ್ನ ಪ್ರಜೆಯ ರಕ್ತ ಚೆಲ್ಲಲಿಕ್ಕೆ ಕಾರಣವಾದಂತಹ ರಾಣಾವನ್ನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನೋ ನಿರೀಕ್ಷೆಯಲ್ಲಿದೆ. ಅಮೆರಿಕದಿಂದ ಭಾರತಕ್ಕೆ ಈತನನ್ನ ಹಸ್ತಾಂತರ ಮಾಡಿದ ಪ್ರಕ್ರಿಯೆ ಬಗ್ಗೆ ಇಸ್ರೇಲ್ ಶ್ಲಾಘನೆಯನ್ನ ವ್ಯಕ್ತಪಡಿಸಿದೆ. ಮತ್ತೊಂದು ಕಡೆ ಪಾಕಿಸ್ತಾನ ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಛೀಮಾರಿಗೆ ಒಳಗಾಗೋ ಪ್ರಸಂಗ ಬರಬಹುದು ಅನ್ನೋ ಸೂಚನೆಗಳು ಸಿಕ್ತೋ ಕ್ಲೀನ್ ಆಗಿ ಯೂಟರ್ನ್ ತೆಗೆದುಕೊಂಡಿದೆ. ರಾಣಾಗೂ ಪಾಕಿಸ್ತಾನಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಆತ ಪಾಕಿಸ್ತಾನದ ಪ್ರಜೆಯಾಗಿ ಉಳಿದೇ ಇಲ್ಲ, 2 ದಶಕಗಳಿಂದ ಈತನ ದಾಖಲೆಗಳು ಅಪ್ಡೇಟ್ ಆಗಿಲ್ಲ ಅಂತ ಹೇಳುವ ಮೂಲಕ ಕೈ ತೊಳೆದುಕೊಳ್ಳುವ ಪ್ರಯತ್ನ ಮಾಡಿದೆ ಪಾಕಿಸ್ತಾನ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ, ಗಮನವಹಿಸ್ತಾ ಹೋಗೋಣ. ರಾಣಾ ಪರ ವಕೀಲರಾಗಿ ಪಿಯೂಷ್ ಸಚ್ಚಿದೇವ್, ರಾಣಾ ಪರ ವಕೀಲರಾಗಿ ಪಿಯೂಷ್ ಸಚ್ಚಿದೇವ್ ಅವರ ನೇಮಕ ಆಗಿದೆ. ಕಠಿಣಾತಿ ಕಠಿಣ ಅಪರಾಧ ಮಾಡಿದವರ ಪರವಾಗಿಯೂ ಕೂಡ ವಕಾಲತನ್ನ ವಹಿಸಲೇಬೇಕು. ನಮ್ಮ ಕಾನೂನಿನಲ್ಲಿ ಅಂಥದ್ದೊಂದು ಅವಕಾಶ ಇದೆ. ವಕೀಲರನ್ನ ಒದಗಿಸುವ ವ್ಯವಸ್ಥೆ ನಮ್ಮಲ್ಲಿದೆ. ಹೀಗಾಗಿ ರಾಣಾ ಪರವಾಗಿ ಇದೀಗ ಪಿಯೂಷ್ ಸಚ್ಚಿದೇವ್ ವಕಾಲತನ್ನ ವಹಿಸಲಿದ್ದಾರೆ. ಮತ್ತೊಂದು ಕಡೆ ಗೃಹ ಇಲಾಖೆಯಿಂದ ನರೇಂದ್ರ ಮಾನ್ ರವರನ್ನ SPP ಆಗಿ ನೇಮಕ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ 2 ಸೀನಿಯರ್ ಅಡ್ವೊಕೇಟ್ಗಳು NIA ವಿಶೇಷ ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ಮಂಡಿಸಲಿದ್ದಾರೆ. ಬಹಳ ಶಾರ್ಟ್ ಅಂಡ್ ಕ್ರಿಸ್ಪಿಯಾಗಿರುವ ಸಾಧ್ಯತೆ ಇದೆ ವಾದ ಪ್ರತಿವಾದ. ಬಹುತೇಕ NIA ಅಧಿಕಾರಿಗಳ ವಶಕ್ಕೇನೆ ನೀಡುವ ಸಾಧ್ಯತೆಗಳಿರೋದು, ನಿರೀಕ್ಷೆ ಕೂಡ ಹಾಗೆ ಇದೆ. ಇನ್ನು ಈತನ ಪರವಾದ ವಕೀಲರು ಬಹುತೇಕ ಅಮೆರಿಕ ವಿಧಿಸಿರುವ ಷರತ್ತುಗಳು, ನಿಬಂಧನೆಗಳನ್ನು ಉಲ್ಲೇಖ ಮಾಡಿ, ಹಾಗೆ 64 ವರ್ಷದ ರಾಣಾಗಿರುವ ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನು ಉಲ್ಲೇಖ ಮಾಡಿ ಒಂದಷ್ಟು ಕನ್ಸೆಷನ್ ವಿಚಾರಣೆ ಸಂದರ್ಭದಲ್ಲಿ ಕೇಳುವ ಸಾಧ್ಯತೆಗಳಿದೆ. ಅದನ್ನು ಹೊರತುಪಡಿಸಿದ್ರೆ ಈತನನ್ನ ಖುಲಾಸೆ ಮಾಡೋದು,
ಅಥವಾ ಈತನ ಪಾತ್ರವೇ ಇಲ್ಲ ಅನ್ನೋದು ಈ ರೀತಿಯಾದ ವಾದ ಮಂಡನೆ ಆಗುವ ಸಾಧ್ಯತೆಗಳಿಲ್ಲ. ಪಿಯೂಷ್ ಸಚ್ದೇವ್ ರಾಣಾ ಪರವಾಗಿ ವಕಾಲತನ್ನ ವಹಿಸುವವರಿದ್ದಾರೆ. ಹಾಗೆ SPP ಆಗಿ ನರೇಂದ್ರ ಮಾನ್ ಅವರನ್ನ ನೇಮಕ ಮಾಡಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈತನನ್ನ ಪಟಿಯಾಲ ಹೌಸ್ ಕೋರ್ಟ್ನಲ್ಲಿರುವ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹಾಗೆ ನಿರಂತರವಾದ ಅಪ್ಡೇಟ್ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಮಧ್ಯಾಹ್ನ 2 ಗಂಟೆಯಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.